ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ಡಾಕ್ಟರ್ ಹೈಡೆಗರ್ಸ್ ಎಕ್ಸ್ಪೆರಿಮೆಂಟ್ ಅಂತಕ್ಕಂತಹ ಒಂದು ಸ್ಟೋರಿಯನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಒಂದು ಸ್ಟೋರಿಯನ್ನು ಬರೆದಿರ್ತಕ್ಕಂತಹ ರೈಟರ್ ಯಾರಪ್ಪ ಅಂದರೆ ನಾಥನಿಯಲ್ ಹಾಥ್ರೋನ್ ಅಂತಕ್ಕಂತಹ ಒಬ್ಬ ರೈಟರ್ ಆಗಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿರತಕ್ಕಂತಹ ಒಂದು ಸ್ಟೋರಿ ಇದಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಟೈಟಲನ್ನು ನೀವು ಗಮನಿಸ್ಬೋದು. ಡಾಕ್ಟರ್ ಹೈಡೆಗರ್ಸ್ ಅಂತಕ್ಕಂಥವ್ರು ಏನಿದ್ದಾರೋ ಅವರೊಬ್ಬ ಡಾಕ್ಟರ್ ಆಗಿರ್ತಾರೆ ಮತ್ತು ಒಂದು ಎಕ್ಸ್ಪೆರಿಮೆಂಟನ್ನು ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಎಕ್ಸ್ಪೆರಿಮೆಂಟ್ ಏನಪ್ಪ ಅಂದರೆ ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಫೌಂಟೇನ್ನಿಂದ ಬಂದಿರತಕ್ಕಂತಹ ಒಂದು ವಾಟರನ್ನು ಕೊಟ್ಟರೆ ಅವರು ಮತ್ತೆ ತಮ್ಮ ಯೌವನವನ್ನು ಪಡೆದುಕೊಳ್ತಾರೆ. ಸೊ ಇಲ್ಲಿ ನಮ್ಮ ಒಬ್ಬ ಡಾಕ್ಟರ್ ಏನಿದ್ದಾರೋ ಅವರು ತಮ್ಮ ಫ್ರೆಂಡ್ಸ್ 4 ಜನಗಳಿಗೆ ಈ ಒಂದು ಫೌಂಟೇನ್ ವಾಟರನ್ನು ಕೊಡ್ತಾರೆ. ಅದನ್ನು ಕುಡಿದಂತಹ ಈ 4 ಜನಗಳು ವಯಸ್ಸಾಗಿದ್ದರೂ ಕೂಡ ಅವರು ಮತ್ತೆ ತಮ್ಮ ಯೌವನವನ್ನು ಪಡೆದುಕೊಳ್ತಾರೆ. ಇವರು ಯುವಕರಾಗಿದ್ದಾಗ ಅನೇಕ ತಪ್ಪುಗಳನ್ನು ಮಾಡಿರ್ತಾರೆ. ಈಗ ಯಾವಾಗ ಅವರು ಈ ಒಂದು ಫೌಂಟೇನ್ ವಾಟರ್ನ ಕುಡಿತಾರೋ ಮತ್ತೆ ಯೌವನ ಅವ್ರಿಗೆ ವಾಪಸ್ ಬರುತ್ತೋ ಆಗಲೂ ಕೂಡ ಅದೇ ಮಿಸ್ಟೇಕ್ಸನ್ನೇ ಮತ್ತೆ ಮಾಡ್ತಾರೆ. ಅಂದರೆ ತಮ್ಮ ತಪ್ಪುಗಳಿಂದ ಅವರು ಹೊರ ಬರೋದೇ ಇಲ್ಲ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಸ್ಟೋರಿಯನ್ನು ಒಳಗೊಂಡಿರ್ತಕ್ಕಂಥದ್ದೇ ಪ್ರಸ್ತುತವಾಗಿ ನಾವು ಇಲ್ಲಿ ಗಮನಿಸ್ತಕ್ಕಂತಹ ಡಾಕ್ಟರ್ ಹೈಡೆಗರ್ಸ್ ಎಕ್ಸ್ಪೆರಿಮೆಂಟ್ ಅಂತಕ್ಕಂಥದ್ದು. ಬನ್ನಿ ಈ ಒಂದು ಸ್ಟೋರಿಯ ಸಮರಿಯನ್ನು ತುಂಬ ಈಸಿಯಾಗಿರ್ತಕ್ಕಂತಹ ಲ್ಯಾಂಗ್ವೇಜಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. Nathaniel Hawthorne's short story Dr. Heidegger's experiment is about an old doctor who performs a strange test on 4 of his elderly friends. ಮೊದಲಿಗೆ ಹೇಳಿದಾಗೆ ಇವರೇನಿದ್ದಾರೋ ಡಾಕ್ಟರ್ ಹೈಡೆಗರ್ ಅಂತಕ್ಕಂಥವ್ರು ಅವರೊಬ್ಬ ಓಲ್ಡ್ ಡಾಕ್ಟರ್ ಆಗಿರ್ತಾರೆ. ಇವರು ಒಂದು ಟೆಸ್ಟನ್ನು ಅಥವಾ ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾರ ಮೇಲೆ ಕಂಡಕ್ಟ್ ಮಾಡ್ತಾರೆ ಅಂದರೆ ಇವರಿಗೆ 4 ಜನ ಸ್ನೇಹಿತರಿರ್ತಾರೆ. ಸೊ ಆ ಸ್ನೇಹಿತರ ಮೇಲೆ ತಮ್ಮ ಒಂದು ಪ್ರಯೋಗವನ್ನು ಅವರು ಇಲ್ಲಿ ಮಾಡ್ತಾ ಇದ್ದಾರೆ. The story teaches an important lesson. People often repeat the same mistakes even if they are given another chance in life. ಸೊ ಈ ಒಂದು ಸ್ಟೋರಿಯ ಮೂಲಕ ನಾವು ಒಂದು ಲೆಸನ್ನ ಕಲಿತೇವೆ. ಆ ಲೆಸನ್ ಏನಪ್ಪ ಅಂದರೆ ಪೀಪಲ್ ಆಫನ್ ರಿಪೀಟ್ ಅಂದರೆ ಜನಗಳು ತಮ್ಮ ಒಂದು ತಪ್ಪುಗಳನ್ನು ಮತ್ತೆ ಮಿಸ್ಟೇಕ್ಗಳನ್ನು ರಿಪೀಟ್ ಮಾಡ್ತಾನೆ ಇರ್ತಾರೆ ಅಂತಕ್ಕಂಥದ್ದು. ಈವನ್ ಇಫ್ ದೇ ಆರ್ ಗಿವನ್ ಅನದರ್ ಚಾನ್ಸ್ ಇನ್ ಲೈಫ್, ಅವರ ಜೀವನದಲ್ಲಿ ಮತ್ತೆ ಚಾನ್ಸ್ಗಳು ಸಿಗ್ತಾ ಇದ್ದರೂ ಕೂಡ ಆ ತಪ್ಪುಗಳನ್ನು ತಿದ್ದಿಕೊಂಡು ಇವರು ಜೀವನವನ್ನು ಮಾಡೋದಿಲ್ಲ. ಅದರ ಬದಲಾಗಿ ಮಿಸ್ಟೇಕ್ಸ್ ಮತ್ತೆ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಟೀಚ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಹೈಡೆಗರ್ಸ್ ಈಸ್ ಆ್ಯನ್ ಓಲ್ಡ್ ಆ್ಯಂಡ್ ಅನ್ಯೂಸುವಲ್ ಮ್ಯಾನ್. ಮೊದಲಿಗೆ ಹೇಳಿದಾಗೆ ಇವರೊಬ್ಬ ಓಲ್ಡ್ ಮ್ಯಾನ್ ಆಗಿರ್ತಾರೆ. ಹಿ ಲಿವ್ಸ್ ಇನ್ ಎ ಸ್ಟಡಿ ಫಿಲ್ಡ್ ವಿತ್ ಸ್ಟ್ರೇಂಜ್ ಆಬ್ಜೆಕ್ಟ್ಸ್. ಇವರು ವಾಸ ಮಾಡ್ತಕ್ಕಂತಹ ಒಂದು ಪ್ಲೇಸನ್ನು ನಮಗೆ ಗಮನಿಸಿದಾಗ ನಾವು ನೋಡಿದಾಗ ನಮಗೆ ಕಾಣ್ತಕ್ಕಂತಹ ವಸ್ತುಗಳೇನಪ್ಪ ಅಂದರೆ ಇಲ್ಲಿ ಗಮನಿಸಬಹುದು. ತುಂಬ ವಿಚಿತ್ರವಾಗಿರತಕ್ಕಂತಹ ಒಂದು ಲೊಕೇಶನಲ್ಲಿ ಅವರಿದ್ದಾರೆ. ಡಸ್ಟಿ ಓಲ್ಡ್ ಬುಕ್ಸ್ ಅಂದರೆ ತುಂಬಾ ಧೂಳು ತುಂಬಿರ್ತಕ್ಕಂತಹ ಪುಸ್ತಕಗಳು ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತವೆ. ಸ್ಕೆಲೆಟಾನ್ ಅಂದರೆ ನಿಮಗೆ ಗೊತ್ತಿರ್ಬೋದು. ಸೊ ಅಲ್ಲಿ ಸ್ಕೆಲೆಟಾನ್ ಕೂಡ ಇರುತ್ತೆ. ಎ ಮಿರರ್ ದಟ್ ಸೀಮ್ಸ್ ಮಿಸ್ಟೀರಿಯಸ್, ಒಂದು ಕನ್ನಡಿ ಇರುತ್ತೆ, ಅದು ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಎ ಪೋರ್ಟ್ರೇಟ್ ಆಫ್ ಎ ವುಮೆನ್ ಹೂ ಡೈಡ್ ಲಾಂಗ್ ಎಗೋ. ಅದರ ಜೊತೆಗೆ ಒಂದು ಪೋರ್ಟ್ರೇಟ್ ಅಂದರೆ ಒಬ್ಬ ವ್ಯಕ್ತಿಯ ಚಿತ್ರ, ಅಂದರೆ ಒಬ್ಬ ಮಹಿಳೆಯ ಚಿತ್ರ ಅಲ್ಲಿ ನಾವು ನೋಡ್ತೇವೆ. ಆ ಚಿತ್ರ ಯಾರ್ದಪ್ಪ ಅಂದರೆ ಫೋಟೋವನ್ನು ಬಿಡಿಸಿರ್ತಾರೆ, ಅವರು ಬೇರೆ ಯಾರೂ ಅಲ್ಲ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡ್ತೇವೆ ನೋಡಿ. ದಟ್ ವುಮೆನ್ ಹ್ಯಾಡ್ ಒನ್ಸ್ ಬೀನ್ ಹಿಸ್ ಫಿಯಾನ್ಸಿ. ಇವರ ಒಬ್ಬ ಫಿಯಾನ್ಸಿ ಅವರಾಗಿರ್ತಾರೆ, ಅಂದರೆ ಇವರ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ ನಮ್ಮ ಡಾಕ್ಟರ್ ಜೊತೆ. ತುಂಬ ವರ್ಷಗಳ ಹಿಂದೆಯೇ ಅವಳು ಆಲ್ರೆಡಿ ಸತ್ತು ಹೋಗಿಬಿಟ್ಟಿದ್ದಾಳೆ. ಬಟ್ ಶಿ ಡೈಡ್ ಬಿಫೋರ್ ದಿ ಕುಡ್ ಗೆಟ್ ಮ್ಯಾರಿಡ್. ಮದುವೆ ಫಿಕ್ಸ್ ಆಗಿದೆ, ಬಟ್ ಮದುವೆ ಆಗೋದಕ್ಕಿಂತ ಮೊದಲೇ ತನ್ನ ಪ್ರಾಣವನ್ನು ಆ ಹೆಣ್ಮಗಳು ಕಳೆದುಕೊಂಡಿರ್ತಾಳೆ. ಹಿಸ್ ರೂಮ್ ಫೀಲ್ಸ್ ಡಾರ್ಕ್ ಆ್ಯಂಡ್ ಮ್ಯಾಜಿಕಲ್. ಸೊ ಆ ಒಂದು ರೂಮನ್ನು ಗಮನಿಸಿದಾಗ ಅಲ್ಲಿ ತುಂಬ ಕತ್ತಲು ಆವರಿಸಿರುತ್ತೆ, ಮತ್ತೊಂದು ಮ್ಯಾಜಿಕಲ್ ರೂಮ್ ಥರ ಅದು ಕಾಣಿಸುತ್ತೆ. ಲೈಕ್ ದ ಪರ್ಫೆಕ್ಟ್ ಪ್ಲೇಸ್ ಫಾರ್ ಎಕ್ಸ್ಪೀರಿಮೆಂಟ್ಸ್. ಸೊ ಈ ಒಂದು ಪ್ರಯೋಗಗಳನ್ನು ಮಾಡಲಿಕ್ಕೆ ತುಂಬಾ ಪರ್ಫೆಕ್ಟ್ ಆಗಿರುವ ಒಂದು ಪ್ಲೇಸ್ ಅದಾಗಿರೋ ರೀತಿಯಲ್ಲಿ ಅಲ್ಲಿಯ ಲೊಕೇಶನ್ ನಮಗೆ ಕಾಣಿಸುತ್ತೆ. ಒನ್ ಡೇ ಡಾಕ್ಟರ್ ಹೈಡೆಗರ್ ಇನ್ವೈಟ್ಸ್ 4 ಓಲ್ಡ್ ಫ್ರೆಂಡ್ಸ್ ಟು ಹಿಸ್ ಸ್ಟಡಿ. ಸೊ ತನ್ನ ಒಂದು ಪ್ರಯೋಗಕ್ಕೋಸ್ಕರ ತನ್ನ 4 ಜನ ಫ್ರೆಂಡ್ಸನ್ನು ಈಗ ಡಾಕ್ಟರ್ ಹೈಡೆಗರ್ ಕರೆಸ್ತಾ ಇದ್ದಾರೆ. Their names are Mr. Medbourne, Colonel Killigrew, Mr. Gascoigne and Widow ವಿಕರ್ಲಿ ಅಂತಕ್ಕಂಥವ್ರು. ಸೊ ಈ 4 ಜನರು ನಮ್ಮ ಒಬ್ಬ ಡಾಕ್ಟರ್ ಇದ್ದಾರೋ ಅವರ ಒಂದು ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅವರನ್ನು ಈಗ ಡಾಕ್ಟರ್ ತಮ್ಮ ಒಂದು ಲ್ಯಾಬ್ಗೆ ಅಥವಾ ಅವರೇನು ಪ್ರಯೋಗ ಮಾಡ್ತಾಯಿದ್ರೋ ಆ ಸ್ಥಳಕ್ಕೆ ಕರೆಸಿಕೊಳ್ತಾರೆ. ಆಲ್ ಆಫ್ ದೆಮ್ ಆರ್ ಎಲ್ಡರ್ಲಿ ಆ್ಯಂಡ್ ಫುಲ್ ಆಫ್ ರಿಗ್ರೆಟ್ಸ್. ಅಂದರೆ ಅವರಿಗೆಲ್ಲ ಈಗ ವಯಸ್ಸಾಗಿಬಿಟ್ಟಿದೆ ಆ 4 ಜನಕ್ಕೂ, ಮತ್ತು ಅವರು ಪಶ್ಚಾತ್ತಾಪವನ್ನು ಪಡ್ತಾ ಇರ್ತಾರೆ.
ದೇ ಒನ್ಸ್ ಲಿವ್ಡ್ ವೆರಿ ಡಿಫ್ರೆಂಟ್ಲಿ ಬಟ್ ಆಲ್ ವೇಸ್ಟೆಡ್ ದೇರ್ ಯೂತ್ ಇನ್ ಫೂಲಿಶ್ ವೇಸ್. ತಮ್ಮ ಒಂದು ಯೌವನ ಅವಸ್ಥೆಯಲ್ಲಿ ಅವರೆಲ್ಲರೂ ಕೂಡ ತಮ್ಮ ಸಮಯವನ್ನು ವ್ಯರ್ಥ ಮಾಡಿರ್ತಾರೆ, ಮೂರ್ಖತನದಿಂದ ಜೀವನವನ್ನು ಸಾಗಿಸಿಕೊಂಡು ಬಂದಿರ್ತಾರೆ. ಬಟ್ ಈಗ ಅವರಿಗೆ ತಾವು ಯುವಕರಾಗಿದ್ದಾಗ ತಪ್ಪು ಮಾಡಿದ್ದೇವೆ ಅಂತಕ್ಕಂತಹ ಒಂದು ಪಶ್ಚಾತ್ತಾಪದ ಭಾವನೆಯನ್ನು ನಾವು ಇಲ್ಲಿ ಗಮನಿಸ್ತೇವೆ. ಮಿಸ್ಟರ್ ಮೆಡ್ಬೋರ್ನ್ ಹ್ಯಾಡ್ ಬೀನ್ ಎ ರಿಚ್ ಬಿಸ್ನೆಸ್ ಮ್ಯಾನ್. ಸೊ ಇಲ್ಲಿ ಮಿಸ್ಟರ್ ಮೆಡ್ಬೋರ್ನ್ ಅಂತಕ್ಕಂಥವನ್ನ ನೋಡ್ತೀವಲ್ವ, ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ ಮತ್ತು ರಿಚ್ ಅಂದರೆ ತುಂಬ ಶ್ರೀಮಂತನು ಕೂಡ ಆಗಿರ್ತಾನೆ. ಬಟ್ ಹಿ ಲಾಸ್ಟ್ ಎವ್ರಿಥಿಂಗ್ ಬಿಕಾಸ್ ಆಫ್ ಗ್ರೀಡ್ ಆ್ಯಂಡ್ ಬ್ಯಾಡ್ ಇನ್ವೆಸ್ಟ್ಮೆಂಟ್ಸ್. ತನ್ನ ಒಂದು ದುರಾಸೆಯಿಂದ ಎಲ್ಲವನ್ನು ಅವನು ಕಳೆದುಕೊಳ್ತಾನೆ. ಗ್ರೀಡ್ ಅಂದರೆ ದುರಾಸೆ ಅಂತೇಳಿ. ಸೊ ಆ ಒಂದು ದುರಾಸೆಯಿಂದ ತುಂಬ ಕೆಟ್ಟದಾಗಿ ಅವನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ತನ್ನ ದುಡ್ಡನ್ನು. ಸೊ ಆ ಎಲ್ಲ ದುಡ್ಡನ್ನು ಕೂಡ ಕಳೆದುಕೊಂಡು ಈಗ ಭಿಕಾರಿಯಾಗಿ ಹೋಗಿರ್ತಾನೆ. ಕರ್ನಲ್ ಕಿಲ್ಗ್ರೂ ಸ್ಪೆಂಟ್ ಹಿಸ್ ಯೂತ್ ಚೇಜಿಂಗ್ ಪ್ಲೆಜರ್, ವೈನ್ ಆ್ಯಂಡ್ ವಿಮೆನ್. ಇನ್ನೊಬ್ಬ ಕ್ಯಾರೆಕ್ಟರ್ ಕರ್ನಲ್ ಕಿಲ್ಗ್ರೂ ಏನಿದ್ನೋ ಅವನು ತನ್ನ ಯೌವನದಲ್ಲಿ ಕೇವಲ ಸಂತೋಷವನ್ನು ಅನುಭವಿಸ್ತಾ ವೈನನ್ನು ಕುಡಿತಾ ಮತ್ತು ಅನೇಕ ಮಹಿಳೆಯರ ಸಾಂಗತ್ಯವನ್ನು ಬಯಸಿ ತನ್ನೆಲ್ಲ ಸಂಪತ್ತನ್ನು ಕೂಡ ಕಳೆದುಕೊಂಡಿರ್ತಾನೆ, ಯೌವನವನ್ನು ಕೂಡ ಕಳೆದುಕೊಂಡಿರ್ತಾನೆ. ನವ್ ಹೀ ಈಸ್ ವೀಕ್. ಈಗ ಅವನು ತುಂಬ ದುರ್ಬಲನಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಆ್ಯಂಡ್ ಸಿಕ್ ಫ್ರಮ್ ದೋಸ್ ಹ್ಯಾಬಿಟ್ಸ್. ಆ ಎಲ್ಲ ಹವ್ಯಾಸಗಳಿಂದ ಈಗ ಅವನು ಸಿಕ್ ಆಗಿದ್ದಾನೆ, ಅಂದರೆ ರೋಗಿಷ್ಠನಾಗಿಬಿಟ್ಟಿದ್ದಾನೆ. ಮಿಸ್ಟರ್ ಗ್ಯಾಸ್ಕಾಯ್ನ್ ವಾಸ್ ಒನ್ಸ್ ಆ್ಯನ್ ಇಂಪಾರ್ಟೆಂಟ್ ಪೊಲಿಟಿಷಿಯನ್. ಮತ್ತೊಬ್ಬ ಕ್ಯಾರೆಕ್ಟರ್ ಮಿಸ್ಟರ್ ಗ್ಯಾಸ್ಕಾಯ್ನ್ ಏನಿದ್ದಾನೋ ಅವನು ಒಬ್ಬ ಪೊಲಿಟಿಷಿಯನ್ ಆಗಿರ್ತಾನೆ. ಬಟ್ ಹಿ ವಾಸ್ ಕರಪ್ಟ್ ಆ್ಯಂಡ್ ಡಿಸ್ಆನೆಸ್ಟ್. ಇವನು ಯುವಕನಾಗಿದ್ದಾಗ ತುಂಬ ಭ್ರಷ್ಟಾಚಾರವನ್ನು ಮಾಡಿರ್ತಾನೆ ರಾಜಕಾರಣಿಯಾಗಿದ್ದಾಗ, ಮತ್ತು ಅಪ್ರಾಮಾಣಿಕನಾಗಿ ಬದುಕಿರ್ತಾನೆ. ಸೊ ಹಿ ಲಾಸ್ಟ್ ಪವರ್ ಆ್ಯಂಡ್ ರೆಸ್ಪೆಕ್ಟ್. ಇದರಿಂದ ತನ್ನ ಪವರನ್ನು ಕೂಡ ಕಳೆದುಕೊಳ್ತಾನೆ, ಅದರ ಜೊತೆಗೆ ಏನು ಸಮಾಜದಲ್ಲಿ ಗೌರವವನ್ನು ಸಂಪಾದನೆ ಮಾಡಿರ್ತಾನೋ ಆ ಗೌರವವನ್ನು ಕೂಡ ಇವನು ಕಳೆದುಕೊಂಡಿರ್ತಾನೆ. ಇನ್ನು ಮತ್ತೊಂದು ಕ್ಯಾರೆಕ್ಟರ್ ಒಬ್ಬ ಹೆಣ್ಮಗಳಾಗಿದ್ದಾಳೆ, ವಿಡೋ ವಿಖರ್ಲಿ ಅಂತಕ್ಕಂಥವಳು. ವಾಸ್ ಒನ್ಸ್ ಬ್ಯೂಟಿಫುಲ್ ಆ್ಯಂಡ್ ಅಡ್ಮೈರ್ಡ್. ತುಂಬಾ ಬ್ಯೂಟಿಫುಲ್ ಆಗಿರ್ತಾಳೆ ಇವಳು ಹೆಂಗಾಗಿದ್ದಾಗ, ಮತ್ತು ಎಲ್ಲರೂ ಕೂಡ ಇವಳ ಬ್ಯೂಟಿಯನ್ನು ಹೊಗಳ್ತಾ ಇರ್ತಾರೆ. ಬಟ್ ಶಿ ವಾಸ್ ಪ್ರೌಡ್ ಆ್ಯಂಡ್ ವೇನ್. ಇವಳು ಕೂಡ ದುರಹಂಕಾರದಿಂದ ಹಾಳಾಗಿ ಹೋಗ್ಬಿಡ್ತಾಳೆ. ಬಿಕಾಸ್ ಆಫ್ ಹರ್ ಸ್ಕ್ಯಾಂಡಲ್ಸ್ ಶಿ ನೌ ಲಿವ್ಸ್ ಅಲೋನ್ ಇಗ್ನೋರ್ಡ್ ಬೈ ಸೊಸೈಟಿ. ಸೊ ಇವಳು ಕೂಡ ಅನೇಕ ಸ್ಕ್ಯಾಂಡಲ್ಸ್ಗಳಲ್ಲಿ ಸಿಲುಕಿಕೊಂಡು ತನ್ನ ಎಲ್ಲ ಗೌರವವನ್ನು, ಸಂಪಾದನೆಯನ್ನು ಎಲ್ಲವನ್ನು ಕೂಡ ಕಳೆದುಕೊಂಡಿರ್ತಾಳೆ, ಮತ್ತು ಸಮಾಜ ಇವಳನ್ನು ತುಂಬ ದೂರ ಇಟ್ಟಿರುತ್ತೆ ಇವಳ ಒಂದು ಕೆಟ್ಟ ವರ್ತನೆಯಿಂದಾಗಿ. ಡಾಕ್ಟರ್ ಹೈಡೆಗರ್ ಟೆಲ್ಸ್ ಹಿಸ್ ಗೆಸ್ಟ್ಸ್ ದ್ಯಾಟ್ ಹಿ ಹ್ಯಾಸ್ ಎ ಸ್ಟ್ರೇಂಜ್ ಗಿಫ್ಟ್ ಫಾರ್ ದೆಮ್. ಸೊ ಡಾಕ್ಟರ್ ಹೈಡೆಗರ್ ಏನೋ ಅವರನ್ನ ಕರೆಸಿರ್ತಾನೋ ಅವ್ರಿಗೆ ಹೇಳ್ತಾನೆ, ನಿಮಗೆ ಒಂದು ಗಿಫ್ಟನ್ನು ನಾನು ಕೊಡ್ತೇನೆ ಅಂಥೇಳಿ. ಹಿ ಸೇಸ್ ಹಿ ಹ್ಯಾಸ್ ವಾಟರ್ ಫ್ರಮ್ ದ ಲೆಜೆಂಡರಿ ಫೌಂಟೇನ್ ಆಫ್ ಯೂತ್. ಸೊ ತನ್ನ ಬಳಿ ಒಂದು ಫೌಂಟೇನ್ ಆಫ್ ಯೂತ್ ಅಂದರೆ ಯೌವನವನ್ನು ವಾಪಸ್ ತರ್ತಕ್ಕಂತಹ ಒಂದು ಕಾರಂಜಿಯ ನೀರು ತನ್ನ ಬಳಿ ಇರ್ತಕ್ಕಂಥದ್ದಾಗಿ ಅವನು ಹೇಳ್ತಾನೆ. ಸೊ ಆ ಒಂದು ನೀರನ್ನು ನೋಡಿ, ಲೆಜೆಂಡರಿ ಅಂದರೆ ತುಂಬ ದಂತಕತೆ, ಅಂದರೆ ಹಿಂದಿನಿಂದ ನಂಬಿಕೊಂಡು ಬಂದಿರ್ತಾರೆ. ಸೊ ಅಂತಹ ವಾಟರ್ ನನ್ನ ಕಡೆ ಇದೆ ಅಂತ ಹೇಳ್ತಾನೆ. ಅಕಾರ್ಡಿಂಗ್ ಟು ಲೆಜೆಂಡ್ ಅಂದರೆ ಸ್ಟೋರಿ ಅಂತೇಳಿ, ದಿಸ್ ಫೌಂಟೇನ್ ಕ್ಯಾನ್ ಮೇಕ್ ಓಲ್ಡ್ ಪೀಪಲ್ ಯಂಗ್ ಅಗೇನ್. ಸೊ ಈ ಒಂದು ಲೆಜೆಂಡರಿ ಪ್ರಕಾರ ಯಾವುದಾದ್ರೂ ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿ ಇದನ್ನು ಕುಡಿದ್ರೆ ಅವನ ಒಂದು ಓಲ್ಡ್ ಅಂದರೆ ಅವನ ಒಂದು ಮುಪ್ಪು ಹೋಗಿಬಿಟ್ಟು ಮತ್ತೆ ಯುವಕರಾಗ್ತಾರೆ ಅಂತಕ್ಕಂತಹ ಒಂದು ನಂಬಿಕೆ ಇರುತ್ತೆ. ಎಟ್ ಫಸ್ಟ್ ದ 4 ಫ್ರೆಂಡ್ಸ್ ಲಾಫ್ ಆ್ಯಂಡ್ ಡು ನಾಟ್ ಬಿಲೀವ್ ಹಿಮ್. ಮೊದಲಿಗೆ ಇವನ ಫ್ರೆಂಡ್ಸ್ ಅಂದರೆ ಆ 4 ಜನರು ಕೂಡ ಇವನು ಹೇಳ್ತಕ್ಕಂಥದ್ದನ್ನು, ಅಂದರೆ ಡಾಕ್ಟರ್ ಹೈಡೆಗರ್ ಹೇಳ್ತಕ್ಕಂಥದ್ದನ್ನು ನಂಬೋದೇ ಇಲ್ಲ. ಟು ಪ್ರೂವ್ ಹಿಸ್ ವರ್ಡ್ಸ್ ಡಾಕ್ಟರ್ ಹೈಡೆಗರ್ ಟೇಕ್ಸ್ ಔಟ್ ಎ ವೆರಿ ಓಲ್ಡ್ ಡ್ರೈಡ್ ರೋಸ್. ಸೊ ಅವ್ರೀಗ ನಂಬೇಕಲ್ವಾ, ಅದಕ್ಕಾಗಿ ಇವನು ಏನು ಮಾಡ್ತಾನೆ ಅಂದರೆ ಅಲ್ಲಿ ಒಂದು ಒಣಗಿ ಹೋಗಿರ್ತಕ್ಕಂತಹ ಒಂದು ಗುಲಾಬಿ ಹೂವು ಇರುತ್ತೆ. ಸೊ ಅದನ್ನು ತೆಗೆದುಕೊಳ್ತಾನೆ. ಇಟ್ ಈಸ್ ಎ ರೋಸ್ ಗಿವನ್ ಟು ಹಿಮ್ ಲಾಂಗ್ ಅಗೋ ಬೈ ಹಿಸ್ ಲಾಸ್ಟ್ ಫಿಯಾನ್ಸಿ. ಆ ರೋಸನ್ನು ಇವನ ಪ್ರೇತಮೇ ಆಗಿರ್ತಕ್ಕಂತಹ ಆ ಹುಡುಗಿ ಏನಿದ್ಲಲ್ವಾ, ಅವಳು ಅನೇಕ ವರ್ಷಗಳ ಹಿಂದೆ ಇವನಿಗೆ ಕೊಟ್ಟಿರ್ತಾಳೆ. ಸೊ ಆ ಒಂದು ರೋಸನ್ನು ಹಾಗೆ ಇಟ್ಕೊಂಡಿರ್ತಾನೆ, ಅದು ಈಗ ತುಂಬಾ ಒಣಗಿ ಹೋಗಿಬಿಟ್ಟಿದೆ. ಹಿ ಡಿಪ್ಸ್ ದ ಡೆಡ್ ರೋಸ್ ಇಂಟು ಎ ಗ್ಲಾಸ್ ಆಫ್ ಸ್ಪಾರ್ಕ್ಲಿಂಗ್ ವಾಟರ್. ಸೊ ಸ್ಪಾರ್ಕ್ಲಿಂಗ್ ಅಂದರೆ ಆ ಒಂದು ಹೊಳೆಯತಕ್ಕಂತಹ ವಾಟರಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ಡಾಕ್ಟರ್ ಹೈಡೆಗರ್ ಆ ಒಂದು ರೋಸನ್ನು ಅದ್ದಿ ತೆಗಿತಾರೆ. ಡಿಪ್ಸ್ ಅಂದರೆ ಮುಳುಗಿಸೋದು ಅಂತೇಳಿ. ಟು ಎವ್ರಿ ಒನ್ಸ್ ಅ ಸರ್ಪ್ರೈಸ್ ದ ರೋಸ್ ಕಮ್ಸ್ ಬ್ಯಾಕ್ ಟು ಲೈಫ್. ಇದಕ್ಕಿದ್ದಾಗೆ ಅವರೆಲ್ಲರೂ ನೋಡ್ತಾರೆ, ಆ ರೋಸ್ ಒಣಗಿ ಹೋಗಿರುತ್ತಲ್ವ, ಮತ್ತೆ ತನ್ನ ಒಂದು ಲೈಫನ್ನು ಅದು ಪಡೆದುಕೊಳ್ತಾ ಇದೆ. ಇಟ್ಸ್ ಪೆಟಲ್ಸ್ ಬ್ಲೂಮ್. ಅದರ ಎಲೆಗಳು ಮತ್ತು ಅದರ ಒಂದು ದಳಗಳೇನಿರ್ತಾವಲ್ವ ಅರಳುತ್ತವೆ. ಫ್ರೆಶ್ ಆ್ಯಂಡ್ ಕಲರ್ಫುಲ್ ಅಗೇನ್. ತುಂಬ ಫ್ರೆಶ್ ಆಗಿ ಆ ದಳಗಳು ಕಾಣಿಸ್ಕೊಳ್ತವೆ. ಅದ್ರ ಜೊತೆಗೆ ತುಂಬಾ ಕಲರ್ಫುಲ್ಲಾಗಿ ಕೂಡ ಅವು ಕಾಣಿಸ್ಕೊಳ್ತವೆ. ದ 4 ಓಲ್ಡ್ ಪೀಪಲ್ ಗ್ಯಾಸ್ಪ್ ಇನ್ ಅಮೇಜ್ಮೆಂಟ್. ಅವರೆಲ್ಲರೂ ಕೂಡ ಒಂದು ಕ್ಷಣ ಆಶ್ಚರ್ಯವನ್ನು ಪಡ್ತಾರೆ. ನೌ ದೆ ಬಿಲೀವ್ ದ್ಯಾಟ್ ದ ವಾಟರ್ ಈಸ್ ಟ್ರೂಲಿ ಮ್ಯಾಜಿಕಲ್. ಈಗ ಡಾಕ್ಟರ್ ಹೈಡೆಗರ್ ಅವರ
ಒಂದು ಮಾತುಗಳಲ್ಲಿ ಇವರಿಗೆ ನಂಬಿಕೆ ಬರುತ್ತೆ. ಖಂಡಿತವಾಗ್ಲೂ ಕೂಡ ಈ ಒಂದು ವಾಟರಲ್ಲಿ ಒಂದು ಮ್ಯಾಜಿಕಲ್ ಪವರ್ ಇದೆ ಅಂತಕ್ಕಂಥದ್ದಾಗಿ ಅವರು ನಂಬ್ತಾರೆ. ಎಕ್ಸೈಟೆಡ್ ದ 4 ಬೆಗ್ ಟು ಡ್ರಿಂಕ್ ದ ವಾಟರ್. ಸೊ ಅವ್ರು 4 ಜನ ಈಗ ಆ ಒಂದು ವಾಟರ್ನ ನಾವು ಕುಡಿತೇವೆ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಹೈಡೆಗರ್ ಫಿಲ್ಸ್ 4 ಗ್ಲಾಸಸ್ ಆ್ಯಂಡ್ ವಾರ್ನ್ಸ್ ದೆಮ್. ಸೊ 4 ಗ್ಲಾಸ್ಗಳಲ್ಲಿ ಆ ಒಂದು ವಾಟರ್ನ ಡಾಕ್ಟರ್ ಹೈಡೆಗರ್ ಫಿಲ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ವಾರ್ನಿಂಗನ್ನು ಕೂಡ ಕೊಡ್ತಾ ಇದ್ದಾರೆ. ಹಿ ಟೆಲ್ಸ್ ದೆಮ್ ಟು ರಿಮೆಂಬರ್ ದೇರ್ ಪಾಸ್ಟ್ ಮಿಸ್ಟೇಕ್ಸ್. ನೀವು ಯುವಕರಾಗಿದ್ದಾಗ ನೀವು ಮಾಡಿರ್ತಕ್ಕಂತಹ ತಪ್ಪುಗಳನ್ನು ನೆನಪು ಮಾಡಿಕೊಳ್ಳಿ, ಅವುಗಳನ್ನು ಮತ್ತೆ ಮಾಡಬೇಡಿ ಅಂತ ಒಂದು ವಾರ್ನಿಂಗ್ ಕೊಡ್ತಾರೆ. ಇಫ್ ದೇ ಬಿಕಮ್ ಯಂಗ್ ಅಗೇನ್ ದೇ ಶುಡ್ ನಾಟ್ ವೇಸ್ಟ್ ದೇರ್ ಸೆಕೆಂಡ್ ಚಾನ್ಸ್. ಒಂದು ವೇಳೆ ನೀವು ಈ ಒಂದು ಮ್ಯಾಜಿಕಲ್ ವಾಟರ್ನ ಕುಡಿದ ನಂತರದಲ್ಲಿ ನೀವು ಮತ್ತೆ ಯೌವನಾವಸ್ಥೆಯನ್ನು ಪಡೆದುಕೊಂಡ್ರೆ ನೀವು ಆಲ್ರೆಡಿ ಯುವಕರಾಗಿದ್ದಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಿದ್ದೀರೋ ಮತ್ತೆ ಆ ತಪ್ಪುಗಳು ಮರುಕಳಿಸಿದಂತೆ ನೋಡಿಕೊಳ್ಳಿ ಅಂತಕ್ಕಂತಹ ಒಂದು ಕಂಡೀಷನ್ ಮತ್ತು ಒಂದು ವಾರ್ನಿಂಗನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಹೈಡೆಗರ್ ಅವರು. ಹಿ ಸೇಸ್ ಹಿ ಹಿಮ್ಸೆಲ್ಫ್ ಡಸ್ ನಾಟ್ ವಾಂಟ್ ಟು ಬಿ ಯಂಗ್ ಅಗೇನ್. ನೋಡಿ, ಆ 4 ಜನಕ್ಕೆ ಆ ಒಂದು ಯೌವನವನ್ನು ಮರಳಿ ಕೊಡ್ತಕ್ಕಂತಹ ಒಂದು ಕೆಲಸದಲ್ಲಿ ಹೈಡೆಗರ್ ತೊಡಗಿರ್ತಾರೆ. ಬಟ್ ತನ್ನನ್ನು ತಾನು ಮತ್ತೆ ಯೌವನಾವಸ್ಥೆಗೆ ಅವರು ತೆಗೆದುಕೊಂಡು ಹೋಗಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಬಿಕಾಸ್ ಹಿ ಹ್ಯಾಸ್ ಲರ್ನ್ಡ್ ವಿಸ್ಡಮ್ ಫ್ರಾಮ್ ಬೀಯಿಂಗ್ ಓಲ್ಡ್. ಯಾಕೆಂದರೆ ಈಗ ಈ ಒಂದು ವಯಸ್ಸು ಏನಾಗಿದೆನೋ ಅಂದರೆ ಮುಪ್ಪು ಬಂದಿದೆನೋ ಅದರಿಂದಾನೇ ವಿಸ್ಡಮನ್ನು ಅಂದರೆ ಒಂದು ಬುದ್ಧಿವಂತಿಕೆ, ಜಾಣ್ಮೆ ಹಾಗೂ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೇನೆ. ಹಾಗಾಗಿ ನಾನು ಮತ್ತೆ ಯುವಕನಾಗಲಿಕ್ಕೆ ಬೇಡ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಫಸ್ಟ್ ದೆ ಡ್ರಿಂಕ್ ಕೇರ್ಫುಲಿ. ಮೊದಲಿಗೆ ಆ 4 ಜನರು ತುಂಬ ಕೇರ್ಫುಲ್ಲಾಗಿ ಆ ಒಂದು ವಾಟರ್ನ ಕುಡಿತಾ ಇದ್ದಾರೆ. ಯಾಕೆಂದರೆ ಸ್ವಲ್ಪ ಭಯ ಇದೆ ಈಗ ಅವ್ರಿಗೆ. ಸೂನ್ ದೆ ಬಿಗಿನ್ ಟು ಫೀಲ್ ಚೇಂಜಸ್. ಹಾಗೆ ಸ್ವಲ್ಪ ಕುಡಿದ ನಂತರದಲ್ಲಿ ಅವರ ದೇಹದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಅವರು ಕಂಡುಕೊಳ್ತಾರೆ. ದೇರ್ ರಿಂಕಲ್ಸ್ ಶ್ರಿಂಕ್. ಅವರ ಮುಖದ ಮೇಲಿರ್ತಕ್ಕಂತಹ ಮೈ ಮೇಲೆ ಇರತಕ್ಕಂತಹ ನರಿಗೆಗಳೇನಿದ್ವೋ ಅವು ನಿಧಾನಕ್ಕೆ ಹಾಗೆಯೇ ಕಾಣೆ ಆಗ್ತಾ ಹೋಗ್ತವೆ. ದೇರ್ ಸ್ಕಿನ್ ಗ್ಲೋಸ್. ಚರ್ಮ ಹಾಗೆ ಕಾಂತಿಯನ್ನು ಪಡೆದುಕೊಳ್ಳುತ್ತೆ. ಆ್ಯಂಡ್ ದೇರ್ ಬಾಡೀಸ್ ಫೀಲ್ ಫುಲ್ ಆಫ್ ಎನರ್ಜಿ. ಹಾಗೆ ಶಕ್ತಿಯಲ್ಲಿ ಒಂದು ಎನರ್ಜಿ ಅಥವಾ ಒಂದು ಶಕ್ತಿ ಬಂದ ಹಾಗೆ ಅವರಿಗೆ ಅನುಭವಕ್ಕೆ ಬರುತ್ತೆ. ದೇ ಲಾಫ್, ಸ್ಮೈಲ್ ಆ್ಯಂಡ್ ಫೀಲ್ ಅಲೈವ್ ಅಗೇನ್. ಅವರೆಲ್ಲರೂ ಕೂಡ ಸಂತೋಷದಿಂದ ನಗ್ತಾ ಇದ್ದಾರೆ. ಇಟ್ ಈಸ್ ಆ್ಯಸ್ ಇಫ್ ಟೈಮ್ ಹ್ಯಾಸ್ ಗಾನ್ ಬ್ಯಾಕ್ವರ್ಡ್ಸ್. ಅವರಿಗೆ ಸಮಯ ಮತ್ತೆ ವಾಪಸ್ ಹೋಗಿಬಿಟ್ಟಿದೇನೋ ಅಂಥೇಳಿ ಫೀಲ್ ಆಗ್ತಾ ಇದೆ. ಯಾಕೆಂದರೆ ಅವರು ಮತ್ತೆ ತಮ್ಮ ಒಂದು ಯೌವನವನ್ನು ಪಡೆದುಕೊಳ್ತಾ ಇದ್ದಾರೆ. ವಿಡೋ ವಿಖರ್ಲಿ ರನ್ಸ್ ಟು ದ ಮಿರರ್ ಆ್ಯಂಡ್ ಅಡ್ಮೈರ್ಸ್ ಹರ್ ಬ್ಯೂಟಿ. ಸೊ ಆ ವಿಡೋ ವಿಖರ್ಲಿ ಏನಿದ್ಲೋ ಅವಳು ಆ ಮಿರರ್ ಕಡೆ ಹೋಗ್ತಾಳೆ. ಅಲ್ಲಿ ತನ್ನ ಒಂದು ಸೌಂದರ್ಯವನ್ನು ನೋಡ್ತಾ ಅವಳು ತುಂಬಾ ಅಭಿಮಾನವನ್ನು ಪಡ್ತಾ ಇದ್ದಾಳೆ. ಕರ್ನಲ್ ಕಿಲ್ಗ್ರೂ ಸಿಂಗ್ಸ್ ಆ್ಯಂಡ್ ಫ್ಲರ್ಟ್ಸ್ ವಿತ್ ಹರ್. ಅದ್ರ ಜೊತೆಗೆ ಏನು ಕರ್ನಲ್ ಕಿಲ್ಗ್ರೂ ಇದನ್ನಲ್ವಾ, ಅವನೇನು ಮಾಡ್ತಾ ಇದ್ದಾನೆ, ಅವಳ ಜೊತೆ ಹೋಗಿ ಫ್ಲರ್ಟ್ ಮಾಡ್ತಾ ನಿಂತ್ಕೊಳ್ತಾ ಇದ್ದಾನೆ. ಮಿಸ್ಟರ್ ಮೆಡ್ಬೋರ್ನ್ ಡ್ರೀಮ್ಸ್ ಆಫ್ ನ್ಯೂ ಮನಿ ಮೇಕಿಂಗ್ ಪ್ಲ್ಯಾನ್ಸ್. ಅದರ ಜೊತೆಗೆ ಮಿಸ್ಟರ್ ಮೆಡ್ಬೋರ್ನ್ ಮತ್ತೆ ಯಾವ ರೀತಿ ತಾನು ದುಡ್ಡನ್ನು ಸಂಪಾದನೆ ಮಾಡಬಹುದು ಅಂತೇಳಿ ಪ್ಲ್ಯಾನನ್ನು ಮಾಡ್ತಾ ಇದ್ದಾನೆ. ಮಿಸ್ಟರ್ ಗ್ಯಾಸ್ಕಾಯಿನ್ ಸ್ಟಾರ್ಟ್ ಸ್ಪೀಕಿಂಗ್ ಪ್ರೌಡ್ಲಿ ಅಬೌಟ್ ಪಾಲಿಟಿಕ್ಸ್. ಅವನು ಕೂಡ ಅಂದರೆ ಮಿಸ್ಟರ್ ಗ್ಯಾಸ್ಕಾಯಿನ್ ಅವನು ಪಾಲಿಟಿಕ್ಸ್ ಅಂದರೆ ರಾಜಕೀಯದ ಕುರಿತು ಅನೇಕ ವಿಷಯಗಳನ್ನು ಮಾತನಾಡಲಿಕ್ಕೆ ತೊಡಗ್ತಾನೆ. ಅಂದರೆ ಅವರು ಯುವಕರಾಗಿದ್ದಾಗ ಏನೆಲ್ಲ ಮಾಡಿದ್ರಲ್ವ ಮತ್ತೆ ಅದೇ ವಿಷಯಕ್ಕೆ ಅವರೆಲ್ಲರೂ ಕೂಡ ಮರಳ್ತಾ ಇದ್ದಾರೆ. ಆ್ಯಸ್ ದ ಡ್ರಿಂಕ್ ಮೋರ್ ದೆ ಫೀಲ್ ಈವನ್ ಯಂಗರ್. ಇನ್ನೊಂದು ಸ್ವಲ್ಪ ಜಾಸ್ತಿ ಕುಡಿತಾ ಇದ್ದಾರೆ ಆ ಒಂದು ವಾಟರ್ನ, ಇನ್ನೂ ಒಂದು ಸ್ವಲ್ಪ ಯಂಗರ್ ಆಗಿ ಅವರು ಫೀಲ್ ಆಗ್ತಾ ಇದ್ದಾರೆ. ಬಟ್ ಇನ್ಸ್ಟೆಡ್ ಆಫ್ ಆ್ಯಕ್ಟಿಂಗ್ ವೈಸ್ಲಿ ದೇ ಆ್ಯಕ್ಟ್ ಫೂಲಿಶ್ಲಿ. ಆ ಒಂದು ವಾಟರ್ನ ಕುಡಿದು ಅವರು ಜಾಣ್ಮೆಯಿಂದ ವರ್ತನೆ ಮಾಡಬೇಕಾಗಿತ್ತು. ಈಗ ಆಲ್ರೆಡಿ ತಾವೇನು ತಪ್ಪು ಮಾಡಿದ್ದೇವೆ ಅಂತಕ್ಕಂಥದ್ದು ಅವರಿಗೆ ತಿಳಿದಿದೆ. ಮತ್ತೆ ಆ ತಪ್ಪುಗಳು ಮರುಕಳಿಸದಂತೆ ನೋಡ್ಕೋಬೇಕಾಗಿತ್ತು. ಬಟ್ ಅವರು ಮೂರ್ಖತನದಿಂದ ಈಗ ಮತ್ತೆ ವರ್ತನೆ ಮಾಡಲಿಕ್ಕೆ ತೊಡಗಿದ್ದಾರೆ. ಜಸ್ಟ್ ಆ್ಯಸ್ ದೇ ಹ್ಯಾಡ್ ಇನ್ ದೇರ್ ರಿಯಲ್ ಯೂತ್. ವಿಡೋ ವಿಖರ್ಲಿ ಎಂಜಾಯ್ಸ್ ಬೀಯಿಂಗ್ ಅಡ್ಮೈರ್ಡ್ ವೈಲ್ ದ 3 men ಸ್ಟಾರ್ಟ್ ಕಾಂಪಿಟಿಂಗ್ ಫಾರ್ ಹರ್ ಲವ್. ಸೊ ಆ ಒಬ್ಬ ಹೆಣ್ಣು ಮಗಳೇನಿದ್ದಾಳೋ ವಿಡೋ ವಿಖರ್ಲಿ ಈಗ ಅವಳ ಪ್ರೀತಿಯನ್ನು ಪಡೀಲಿಕ್ಕೆ ಆ 3 ಗಂಡಸರೇನಿದ್ರೋ ಅವರೀಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೇ ಬೋಸ್ಟ್, ಲಾಫ್ ಟು ಲೌಡ್ಲಿ ಆ್ಯಂಡ್ ಈವನ್ ಬಿಗಿನ್ ಟು ಫೈಟ್. ಅವರೆಲ್ಲರೂ ಕೂಡ ಬಡಾಯಿ ಕೊಚ್ಕೊಳ್ಳಿಕ್ಕೆ ತೊಡಗ್ತಾರೆ, ಜೋರಾಗಿ ನಗ್ತಾ ಇದ್ದಾರೆ ಮತ್ತು ಜಗಳಕ್ಕೆ ನಿಲ್ತಾರೆ ಅವಳ ಒಂದು ಪ್ರೀತಿಯನ್ನು ಪಡೆದುಕೊಳ್ಳಿಕ್ಕೆ. ದೇರ್ ಓಲ್ಡ್ ಫ್ಲಾಸ್ ರಿಟರ್ನ್ ಕ್ವಿಕ್ಲಿ. ಅವರ ತಪ್ಪುಗಳು ಮತ್ತೆ ಮರುಕಳಿಸ್ತಾ ಇದ್ದಾವೆ. ಗ್ರೀಡ್ ಅಂದರೆ ದುರಾಸೆ ಇರ್ಬೋದು, ವ್ಯಾನಿಟಿ ಸೌಂದರ್ಯದ ಕುರಿತು ಅವ್ರಿಗಿರ್ತಕ್ಕಂತಹ ಅತ್ಯಂತಹ ಆಸೆ ಇರ್ಬೋದು, ಲಸ್ಟ್ ಕಾಮ ಇರ್ಬೋದು, ಮತ್ತು ಪ್ರೈಡ್ ಅಂದರೆ ಒಂದು ಗರ್ವ ಇರ್ಬೋದು, ಅವೆಲ್ಲವೂ ಕೂಡ ಅವರಿಗೆ ಮರುಕಳಿಸ್ತಾ ಇದ್ದಾವೆ. ಡಾಕ್ಟರ್ ಹೈಡೆಗರ್ ಡಸ್ ನಾಟ್ ಡ್ರಿಂಕ್ ದ ವಾಟರ್ ಹಿಮ್ಸೆಲ್ಫ್, ಹಿ ಓನ್ಲಿ ವಾಚಸ್ ಕ್ವಾಯಟ್ಲಿ. ಡಾಕ್ಟರ್ ಹೈಡೆಗರ್ ಆ ಒಂದು ವಾಟರ್ನ ಕುಡಿಯೋದಿಲ್ಲ, ಇವರ ವರ್ತನೆಯನ್ನು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹೀ ನೋಟಿಸಸ್ ದ್ಯಾಟ್ ಹಿಸ್ ಫ್ರೆಂಡ್ಸ್ ಆರ್ ನಾಟ್ ವೈಸರ್. ತನ್ನ ಫ್ರೆಂಡ್ಸ್ ಏನಿದ್ದಾರೋ ಅವರು ಬುದ್ಧಿವಂತರಲ್ಲ ಅಂತಕ್ಕಂಥದ್ದು ತಿಳಿತಾ ಇದೆ.
Even though they had years to learn from their mistakes, the magic water has not changed their character. ಈಗ ಅವರು ಮತ್ತೆ ಒಂದು ಅವಕಾಶವನ್ನು ಪಡೆದುಕೊಂಡಿದ್ದರು, ತಮ್ಮ ತಪ್ಪುಗಳನ್ನು ಮತ್ತೆ ಆಗದಂತೆ ನೋಡ್ಕೋಬಹುದಾಗಿತ್ತು, ಬಟ್ ಅವರು ಆ ರೀತಿ ಮಾಡಲೇ ಇಲ್ಲ. ಅವರ ನೈಜ ವ್ಯಕ್ತಿತ್ವವನ್ನು ಇಲ್ಲಿ ಅವರೆಲ್ಲರೂ ಕೂಡ ತೋರಿಸ್ತಾ ಇದ್ದಾರೆ. ಇಟ್ ಹ್ಯಾಸ್ ಓನ್ಲಿ ಮೇಡ್ ದೆಮ್ ರಿಪೀಟ್ ದೇರ್ ಪಾಸ್ಟ್. ಫೈನಲಿ ದ 3 men fight so roughly over widow Wycherley that they bump into the table. ಸೊ ಅವರ ಜಗಳ ಈಗ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದರೆ, ಅವರು ಜಗಳ ಮಾಡ್ತಾ ಮಾಡ್ತಾ ಅಲ್ಲಿ ಏನು ಆ ಒಂದು ಮ್ಯಾಜಿಕಲ್ ವಾಟರ್ ಇತ್ತಲ್ವ, ಆ ಟೇಬಲ್ ಹತ್ರ ಬಂದು ಎಲ್ಲರೂ ಜಗಳ ಮಾಡ್ತಾ ಇರ್ತಾರೆ ಮತ್ತು ಆ ಟೇಬಲ್ ಮೇಲೆ ಬೀಳ್ತಾರೆ. ದ ವೇಸ್ ಆಫ್ ಮ್ಯಾಜಿಕಲ್ ವಾಟರ್ ಟಿಪ್ಸ್ ಓವರ್ ಆ್ಯಂಡ್ ಸ್ಪಿಲ್ಸ್ ಆನ್ ದ ಫ್ಲೋರ್. ಸೊ ಇದಕ್ಕಿದ್ದಾಗೆ ಅವರು ಜಗಳ ಮಾಡ್ತಾ ಟೇಬಲ್ ಮೇಲೆ ಬಿದ್ದಾಗ ಆ ಒಂದು ಮ್ಯಾಜಿಕಲ್ ವಾಟರ್ ಏನಿತ್ತೋ ಅದು ಕೆಳಗಡೆ ಬಿದ್ದುಬಿಡುತ್ತೆ ಮತ್ತು ಆ ನೆಲದ ಮೇಲೆ ಚೆಲ್ಲುತ್ತೆ. ದ ವಾಟರ್ ಡಿಸಪಿಯರ್ಸ್ ವೇಸ್ಟೆಡ್. ಆ ವಾಟರ್ ಕಣ್ಮರೆ ಆಗುತ್ತೆ, ಕಂಪ್ಲೀಟಾಗಿ ವೇಸ್ಟ್ ಆಗಿ ಹೋಗುತ್ತೆ. ದ ಗೆಸ್ಟ್ಸ್ ಆರ್ ಹಾರಿಫೈಡ್. ಅದನ್ನು ನೋಡಿದಂತಹ ಈ ಎಲ್ಲ 4 ಜನಗಳು ತುಂಬಾ ಭಯಪಡ್ತಾರೆ. ದೇ ನೋ ದ ಪವರ್ ಈಸ್ ಗಾನ್. ಅವರಿಗೆ ಗೊತ್ತಿದೆ ತುಂಬ ಪವರ್ಫುಲ್ ಆಗಿರ್ತಕ್ಕಂತಹ ವಾಟರನ್ನು ಈಗ ತಾವು ಹಾಳು ಮಾಡಿರೋದು ಅವ್ರಿಗೆ ಅರ್ಥ ಆಗುತ್ತೆ. ಆಲ್ಮೋಸ್ಟ್ ಇಮ್ಮಿಡಿಯೇಟ್ಲಿ ದ ಚೇಂಜ್ ಬಿಗಿನ್ಸ್ ಟು ಫೇಡ್. ಯಾವಾಗ ಆ ನೀರು ನೆಲಕ್ಕೆ ಬೀಳ್ತೋ ಇದಕ್ಕಿದ್ದಾಗೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಅಲ್ಲಿ ಗಮನಿಸ್ತೇವೆ. ದೇರ್ ಯಂಗ್ ಬಾಡೀಸ್ ಗ್ರೋ ವೀಕ್ ಅಗೇನ್. ಅವರು ಈಗ ಯಂಗ್ ಏನಾಗಿದ್ರೋ ಮತ್ತೆ ಅವರು ವೀಕ್ ಆಗ್ತಾ ಹೋಗ್ತಾರೆ. ದೇರ್ ರಿಂಕಲ್ಸ್ ರಿಟರ್ನ್. ಅವರ ಮುಖದ ಮೇಲಿದ್ದಂತಹ ದೇಹದ ಮೇಲಿದ್ದಂತಹ ನರಿಕೆಗಳು ಮತ್ತೆ ವಾಪಸ್ ಬರ್ತವೆ. ಆ್ಯಂಡ್ ದೇರ್ ಹೇರ್ ಟರ್ನ್ಸ್ ಗ್ರೇ. ಅವರ ಹೇರ್ ಗ್ರೇ ಕಲರ್ಗೆ ಮತ್ತೆ ತಿರುಗುತ್ತೆ. ವಿಡೋ ವಿಕರ್ಲೀಸ್ ಬ್ಯೂಟಿ ಡಿಸಪಿಯರ್ಸ್. ಆ ವಿಡೋ ವಿಕರ್ಲಿ ಏನಿದ್ಲೋ ಅವಳ ಸೌಂದರ್ಯ ಎಲ್ಲವೂ ಹೊರಟೋಗ್ಬಿಡುತ್ತೆ. ಅದನ್ನು ಅವಳು ಮಿರರಲ್ಲಿ ನೋಡ್ಕೊಳ್ತಾಳೆ. ದೇ ಆರ್ ಒನ್ಸ್ ಅಗೇನ್ ದ ಸೇಮ್ ಓಲ್ಡ್ ಟೈರ್ಡ್ ಪೀಪಲ್ ದೇ ವರ್ ಬಿಫೋರ್. ಮತ್ತು ಅವರು ಏನು ಮುಪ್ಪು ಅವರಿಗೆ ಆವರಿಸುತ್ತೆ, ಮುದುಕರಾಗಿ ಅವರೆಲ್ಲರೂ ಕೂಡ ಕಾಣಿಸ್ಕೊಳ್ತಾರೆ. ತುಂಬಾ ದಣಿದ ರೀತಿಯಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಹೆಡೆಗ್ಗರ್ ಲುಕ್ಸ್ ಎಟ್ ದೆಮ್ ಕಾಮ್ಲಿ. ಅವರೆಲ್ಲರನ್ನ ಡಾಕ್ಟರ್ ಹೆಡೆಗ್ಗರ್ ಕಾಮಾಗಿನೇ ನೋಡ್ತಾ ಇದ್ದಾರೆ. ಹೀ ಸೇಸ್ ಹಿ ಹ್ಯಾಸ್ ಲರ್ನ್ಡ್ ಎ ಲೆಸನ್. ತಾನೊಂದು ಪಾಠವನ್ನು ಕಲಿತಿರೋದಾಗಿ ಹೈಡೆಗ್ಗರ್ ಹೇಳ್ತಾರೆ. ಈವನ್ ಇಫ್ ಪೀಪಲ್ ಕುಡ್ ಬಿಕಮ್ ಯಂಗ್ ಅಗೇನ್ ದೇ ವುಡ್ ಸ್ಟಿಲ್ ರಿಪೀಟ್ ದ ಸೇಮ್ ಮಿಸ್ಟೇಕ್ಸ್. ಒಂದು ವೇಳೆ ಯೌವನ ಅಂತಕ್ಕಂಥದ್ದು ಮರಳಿ ಬಂದರೂ ಕೂಡ ಜನಗಳು ತಮ್ಮ ತಪ್ಪನ್ನು ತಿದ್ದಿಕೊಳ್ಳೋದಿಲ್ಲ. ಆ ಯುವಕರಾಗಿದ್ದಾಗ ಮಾಡಿದ ತಪ್ಪುಗಳನ್ನು ಮತ್ತೆ ಮರುಕಳಿಸ್ತವೆ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡಿಕೊಂಡೆ ಅಂತ ಹೇಳ್ತಾರೆ. ಫಾರ್ ದಿಸ್ ರೀಸನ್ ಹಿ ಡಸ್ ನಾಟ್ ವಿಶ್ ಟು ಡ್ರಿಂಕ್ ಫ್ರಮ್ ದ ಫೌಂಟೇನ್ ಆಫ್ ಯೂತ್. ಇದೇ ಕಾರಣದಿಂದಾನೇ ನಾನು ಆ ಒಂದು ಫೌಂಟೇನ್ ಆಫ್ ಯೂತಿಂದ ಬಂದಂತಹ ಒಂದು ವಾಟರನ್ನು ಕುಡಿಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಹಿ ವುಡ್ ರಾದರ್ ಗ್ರೋ ಓಲ್ಡ್ ವಿತ್ ವಿಸ್ಡಮ್ ದ್ಯಾನ್ ಲಿವ್ ಯೂತ್ ಅಗೇನ್ ವಿತ್ ಫೂಲಿಶ್ನೆಸ್. ನಾನು ಮತ್ತೆ ಯುವಕನಾಗ್ತಕ್ಕಂತಹ ಅವಶ್ಯಕತೆ ಇಲ್ಲ, ನಾನು ಮುಪ್ಪಿನಲ್ಲಿ ಒಂದು ಬುದ್ಧಿವಂತಿಕೆಯಿಂದ ಪಡೆದುಕೊಂಡಿದ್ದೇನೆ. ಸೊ ಈ ಒಂದು ವಿಸ್ಡಮ್ ನನಗೆ ಬೇಕು, ಯೌವನ ಬೇಡ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಆ ಒಂದು ಫೂಲಿಶ್ನೆಸ್ನಿಂದ ನಾನು ದೂರ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಹಿಸ್ 4 ಗೆಸ್ಟ್ಸ್ ಡು ನಾಟ್ ಥಿಂಕ್ ದ ಸೇಮ್ ವೇ. ಅವನ 4 ಜನ ಗೆಸ್ಟ್ಸ್ ಏನಿದ್ರು ಈ ರೀತಿ ವಿಚಾರ ಮಾಡೋದಿಲ್ಲ. ದೇ ಆರ್ ಆ್ಯಂಗ್ರಿ. ಕೋಪ ಬಂದಿದೆ ಅವ್ರಿಗೆ. ಆ್ಯಂಡ್ ಸ್ಯಾಡ್. ಅದರ ಜೊತೆಗೆ ಬೇಸರವೂ ಕೂಡ ಆಗಿದೆ. ಬಿಕಾಸ್ ದೇ ಹ್ಯಾವ್ ಲಾಸ್ಟ್ ದೇರ್ ಯೂತ್ ಅಗೇನ್. ಒಂದು ಗಿಫ್ಟ್ ಆಗಿ ಬಂದಂತಹ ಯೌವನವನ್ನು ಅವರು ಕಳೆದುಕೊಂಡು ಬಿಟ್ಟಿದ್ದಾರೆ. ಇನ್ಸ್ಟೆಡ್ ಆಫ್ ಲರ್ನಿಂಗ್ ಫ್ರಮ್ ದೇರ್ ಮಿಸ್ಟೇಕ್ಸ್ ದೇ ಓನ್ಲಿ ಡಿಸೈರ್ ಮೋರ್ ಆಫ್ ದ ಮ್ಯಾಜಿಕ್ ವಾಟರ್. ದೇ ಡಿಸೈಡ್ ದ್ಯಾಟ್ ದೇ ವಿಲ್ ಟ್ರಾವೆಲ್ ಟು ಫ್ಲೋರಿಡಾ. ಅವ್ರು ಅಂದ್ಕೊಳ್ತಾರೆ ನಾವು ಮತ್ತೆ ಫ್ಲೋರಿಡಾಗೆ ಹೋಗ್ತೇವೆ. ವೇರ್ ದ ಫೌಂಟೇನ್ ಆಫ್ ಯೂತ್ ಈಸ್ ಸೆಟ್ ಟು ಎಕ್ಸಿಸ್ಟ್. ಅಂದರೆ ಆ ಒಂದು ಫೌಂಟೇನ್ ಆಫ್ ಯೂತ್ ಎಲ್ಲಿದೆನೋ, ಅಂದರೆ ಆ ಒಂದು ಕಾರಂಜಿ ಅಂತ ಕರಿತೀವಿ ನಾವು, ಅದನ್ನು ಕುಡಿದಾಗ ಮತ್ತೆ ಯೌವನ ಬರುತ್ತೆ ಅಂತಕ್ಕಂಥದ್ದು ನಂಬಿಕೆ ಏನಿರುತ್ತೋ ನಾವೇ ಅಲ್ಲಿಗೆ ಹೋಗ್ತೇವೆ. ಆ್ಯಂಡ್ ಡ್ರಿಂಕ್ ಫ್ರಮ್ ಇಟ್ ಫಾರ್ ಎವರ್. ನಾವು ಅದನ್ನು ಕುಡಿತೇವೆ. ದೇ ವಾಂಟ್ ಎಂಡ್ಲೆಸ್ ಯೂತ್ ನೋ ಮ್ಯಾಟರ್ ದ ಕಾಸ್ಟ್. ಏನೇ ಆದರೂ ಪರವಾಗಿಲ್ಲ, ನಮಗೆ ಆ ಒಂದು ವಾಟರ್ ಬೇಕೇ ಬೇಕು, ನಾವು ಹೋಗಿ ಮತ್ತೆ ಕುಡಿದು ಯೌವನವನ್ನು ಪಡೆದುಕೊಳ್ಳೇಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಅವರೆಲ್ಲರೂ ಬರ್ತಾ ಇದ್ದಾರೆ. ದ ಸ್ಟೋರಿ ಎಂಡ್ಸ್ ವಿತ್ ದ ಕಾಂಟ್ರಾಸ್ಟ್. ಡಾಕ್ಟರ್ ಹೈಡೆಗ್ಗರ್ ಚೂಸ್ ವಿಸ್ಡಮ್ ಬಟ್ ಹಿಸ್ ಫ್ರೆಂಡ್ಸ್ ಚೂಸ್ ಫೂಲಿಶ್ನೆಸ್. ಡಾಕ್ಟರ್ ಹೈಡೆಗ್ಗರ್ ಅವರು ಒಂದು ವಿಸ್ಡಮನ್ನು, ಒಂದು ಬುದ್ಧಿವಂತಿಕೆಯನ್ನು, ಜಾಣ್ಮೆಯನ್ನು ಅವರು ಬಯಸ್ತಾ ಇದ್ದರೆ, ಇವರ ಫ್ರೆಂಡ್ಸ್ ಮೂರ್ಖರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ದೇ ವಾಂಟ್ ಟು ಚೇಸ್ ಯೂತ್ ಇನ್ಸ್ಟೆಡ್ ಆಫ್ ಅಕ್ಸೆಪ್ಟಿಂಗ್ ಏಜ್ ಆ್ಯಂಡ್ ಲರ್ನಿಂಗ್ ಫ್ರಮ್ ದ ಪಾಸ್ಟ್. ಅವರೆಲ್ಲರೂ ಕೂಡ ತಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ತಿದ್ದಿಕೊಳ್ತಕ್ಕಂತಹ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ. ಅವರು ಯೌವನವನ್ನು ಬಯಸ್ತಾ ಇದ್ದಾರೆ. ಮತ್ತೆ ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಕ್ಲಿಯರ್. ಯೂತ್ ಇಟ್ ಸೆಲ್ಫ್ ಡಸ್ ನಾಟ್ ಮೇಕ್ ಪೀಪಲ್ ವೈಸ್ ಆರ್ ಹ್ಯಾಪಿ. ಅಂದರೆ ಬುದ್ಧಿವಂತಿಕೆ ಬೇಕಪ್ಪ ಅಂದರೆ ಯುವಕರಾಗೇ ಇರಬೇಕು ಅಂತ ಏನಿಲ್ಲ. ಯೂತ್ ಇಟ್ ಸೆಲ್ಫ್ ಡಸ್ ನಾಟ್ ಮೇಕ್ ಪೀಪಲ್ ವೈಸ್ ಆರ್ ಹ್ಯಾಪಿ. ಸಂತೋಷ ಮತ್ತು ಈ ಒಂದು ವೈಸ್ನೆಸ್ ಅಂತಕ್ಕಂಥದ್ದು ಕೇವಲ ಯೂತ್ಗೆ ಮಾತ್ರ ಸಿಗೋದಿಲ್ಲ. ವಾಟ್ ಮ್ಯಾಟರ್ ಈಸ್ ಹೌ ಪೀಪಲ್ ಯೂಸ್ ದೇರ್ ಎಕ್ಸ್ಪೀರಿಯನ್ಸಸ್.
ತಮ್ಮ ಅನುಭವಗಳನ್ನು, ಜೀವನದಿಂದ ಕಲಿತಕ್ಕಂತಹ ಪಾಠಗಳೇನಿರ್ತವೋ ಅವುಗಳನ್ನು ಮನುಷ್ಯ ಯಾವ ರೀತಿ ಅರ್ಥ ಮಾಡ್ಕೊಳ್ತಾನೆ, ಅವುಗಳಿಂದ ಪಾಠವನ್ನು ಹೆಂಗೆ ಕಲಿತಾನೆ ಅಂತಕ್ಕಂಥದ್ದೇ ಬಹಳ ಮುಖ್ಯ. ಇಫ್ ದೇ ಡು ನಾಟ್ ಲರ್ನ್ ಫ್ರಮ್ ಮಿಸ್ಟೇಕ್ಸ್ ಈವನ್ ಎ ಸೆಕೆಂಡ್ ಚಾನ್ಸ್ ವಿಲ್ ನಾಟ್ ಹೆಲ್ಪ್ ದೆಮ್. ಸೊ ತಪ್ಪುಗಳನ್ನು ತಿದ್ದುಕೊಳ್ಳದೆ ಇದ್ದರೆ ಎಷ್ಟೇ ಚಾನ್ಸ್ ಕೊಟ್ಟರೂ ಕೂಡ ಅದರಿಂದ ಯಾವುದೇ ಯೂಸ್ ಇಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ವಿದ್ಯಾರ್ಥಿಗಳೇ, ಈ ಒಂದು ಲೆಸನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹೆಚ್ಚಿನ ಲೆಸನ್ಸ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಟೈಟಲನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಕೀಪ್ ಲರ್ನಿಂಗ್. ಬಾಯ್ ಬಾಯ್.